ವೀಕ್ಷಕರೇ, ಪಾಕಿಸ್ತಾನ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಪ್ರಕ್ಷುಬ್ಧ ಸನ್ನಿವೇಶಗಳನ್ನ ಎದುರಿಸ್ತಾ ಇದೆ. ಈ ಪಾಕಿಸ್ತಾನ ಕಠಿಣ ಧಾರ್ಮಿಕ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವೆ ಹಿಂಸಾತ್ಮಕ ಆಂತರಿಕ ಘರ್ಷಣೆಗಳನ್ನ ಎದುರಿಸ್ತಾ ಇದೆ. ಆದರೆ ಇದೇ ಸಮಯದಲ್ಲಿ ಆಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತದೊಂದಿಗೆ ಮಾರಣಾಂತಿಕ ಗಡಿ ಘರ್ಷಣೆಗಳೊಂದಿಗೆ ತೊಡಕೊಂಡಿದೆ. ಈ ಒಂದು ಸಮಾನಾಂತರ ಬಿಕ್ಕಟ್ಟುಗಳು ಪಾಕಿಸ್ತಾನದ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನ ಬದಲಾಯಿಸುವಂತೆ ಕಾಣ್ತಿದೆ. ಹಾಗಾದ್ರೆ ಈ ಪಾಕಿಸ್ತಾನದಲ್ಲಿ ನಿಜಕ್ಕೂ ಏನ್ ನಡೀತಾ ಇದೆ? ವೀಕ್ಷಕರೇ, ಪಾಕಿಸ್ತಾನದ ಆಂತರಿಕ ಶಾಂತಿಗೆ ಮುಖ್ಯವಾಗಿ ಸವಾಲಾಗಿರೋದು ತೆಹರಿಕ್ ಇ ಲಬ್ಬೈಕ್ ಪಾಕಿಸ್ತಾನ್. ಇದೊಂದು ರಾಜಕೀಯ ಪಕ್ಷ ಆಗಿದ್ರೂ ಕೂಡ ಪಾಕಿಸ್ತಾನದಲ್ಲಿ ಹಿಂಸಾತ್ಮಕ ಪ್ರತಿಭಟನೆಗಳನ್ನ ನಡೆಸಿರೋದಕ್ಕೆ ಕುಖ್ಯಾತಿಯನ್ನ ಇದು ಹೊಂದಿದೆ. ಇದು ಕಟ್ಟರ್ ಇಸ್ಲಾಮಿಕ್ ರಾಜಕೀಯ ಪಕ್ಷ ಆಗಿದ್ದು ಆಗಾಗ ಸರ್ಕಾರದ ವಿರುದ್ಧ ಬೃಹತ್ ಚಳವಳಿಗಳನ್ನ ರೂಪಿಸಿ ಜನರನ್ನ ಎತ್ಕಡ್ತಿರುತ್ತೆ. ಅನೇಕ ಸಲ ಈ ಚಳುವಳಿಗಳು ವ್ಯಾಪಕ ಹಿಂಸಾತ್ಮಕ ಚಳುವಳಿಗಳಾಗಿ ರೂಪಾಂತರಗೊಳ್ತವೆ. ಈ ಟಿಎಲ್ಪಿ ಕುಖ್ಯಾತಿಯಾಗಿರೋದು ಇದಕ್ಕೇನೆ. ತನ್ನ ದೇಶದಿಂದ ಪಾಶ್ಚಿಮಾತ್ಯ ದೇಶಗಳ ರಾಯಭಾರಿಗಳು ತನ್ನ ದೇಶದಲ್ಲಿರೋದು ಅದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಪದೇ ಪದೇ ಜನರನ್ನ ಬೀದಿಗೆ ಇಳಿಸಿ ಹಿಂಸಾತ್ಮಕ ಪ್ರತಿಭಟನೆಗಳಿಂದ ಬೀದಿ ಹೋರಾಟವನ್ನ ಮಾಡ್ತಿರುತ್ತೆ. ರಕ್ತಪಾತ ಆದರೂ ಕೂಡ ಸರಿ, ದೊಂಬಿಯನ್ನು ಎಬ್ಬಿಸಬೇಕು ಅನ್ನೋದು ಅದರ ನಿಲುವು. ಅದರಂತಾನೆ ಅನೇಕ ನೆತ್ತರು ಚೆಲ್ಲುವಂತ ಪ್ರತಿಭಟನೆಗಳನ್ನ ಅದು ಈ ಹಿಂದೆ ನಡೆಸಿದೆ. ಈ ಒಂದು ಸಂಘಟನೆ ಈ ಸಲ ಪ್ರತಿಭಟನೆಗೆ ಆಯ್ದುಕೊಂಡಿರುವಂತ ವಿಷಯ ಏನ್ ಗೊತ್ತಾ? ಇಸ್ರೇಲ್ ಮತ್ತು ಹಮಾಸ್ ನಡುವೆ ಗಾಜಾದಲ್ಲಿ ನಡೆದಿದ್ದಂತ ಸಂಘರ್ಷವನ್ನ ಅಮೆರಿಕ ತನ್ನದೊಂದು ಶಾಂತಿ ಒಪ್ಪಂದವೊಂದರ ಮೂಲಕ ಹಮಾಸ್ ಮತ್ತು ಇಸ್ರೇಲ್ ಅನ್ನ ಒಪ್ಪಿಸಿ ಕದನ ವಿರಾಮ ಜಾರಿಯಾಗುವಂತೆ ಮಾಡಿದ್ದಾರೆ. 20 ಅಂಶಗಳನ್ನ ಒಳಗೊಂಡಂತ ಆ ಒಂದು ಒಪ್ಪಂದಕ್ಕೆ 2 ಕಡೆ ಸಹಿ ಕೂಡ ಬಿದ್ದಿದೆ. ಈಜಿಪ್ಟಿನಲ್ಲಿ ನಡೆದಂತ ಐತಿಹಾಸಿಕ ಕಾರ್ಯಕ್ರಮಕ್ಕೆ ವಿಶ್ವದ ಅನೇಕ ನಾಯಕರು ಹೋಗಿದ್ರು. ಮತ್ತೆ ಅದರಲ್ಲಿ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಕೂಡ ಇದ್ರು. ಇಲ್ಲೇ ನೋಡಿ ಬೆಂಕಿ ಹತ್ತಿದ್ದು. ವೀಕ್ಷಕರೇ, ಪಾಕಿಸ್ತಾನ ಯಾವಾಗಲೂ ಒಂದು ಇಸ್ಲಾಮಿಕ್ ರಾಷ್ಟ್ರ ಆಗಿರೋದ್ರಿಂದ ಪ್ಯಾಲೆಸ್ತೈನ್ ಅನ್ನ ಬೆಂಬಲಿಸುತ್ತಲೇ ಬಂದಿದ್ದು ಇಸ್ರೇಲ್ನ ಅಸ್ತಿತ್ವವನ್ನು ಅದು ಒಪ್ಪೋದಿಲ್ಲ. ಆದರೆ ಈಗ ಜಾರಿಗೆ ಬಂದಿರುವಂತಹ ಶಾಂತಿ ಒಪ್ಪಂದದ ಪ್ರಕಾರ ಇಸ್ರೇಲ್ ಅನ್ನ ನಾವು ಒಪ್ಪಿದಂತಾಗುತ್ತೆ ಅನ್ನೋದು ಈ ಟಿಎಲ್ಪಿಯ ವಾದ. ಅದಲ್ಲದೆ ಇಷ್ಟು ದಿವಸ ಸಾವಿರಾರು ಜನ ಮೃತಪಟ್ಟಂತ ಗಾಜಾದ ಜನರಿಗೆ ನಾವೇನ್ ಮಾಡದಂತಾಯ್ತು ಅನ್ನೋದು ಅವರ ಪ್ರಶ್ನೆ. ಇದೇ 2025 ಅಕ್ಟೋಬರ್ 10ನೇ ತಾರೀಕು ಇದರ ಮುಖ್ಯಸ್ಥ ಸಾದ್ ರಿಜ್ವಿ ಅನ್ನೋನು ಲಬೈಕ್ಯ ಅಕ್ವಾ ಮಿಲಿಯನ್ ಮಾರ್ಚ್ ಅನ್ನುವಂತ ಹೆಸರಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ಕರೆ ಕೊಟ್ಟಿದ್ದ. ಅದರಂತೆಯೇ ಸಾವಿರಾರು ಕಾರ್ಯಕರ್ತರು, ಪ್ರತಿಭಟನಾಕಾರರು ಟಿಎಲ್ಪಿಯ ಕೇಂದ್ರ ಕಚೇರಿ ಆದಂತ ಲಾಹೋರ್ನಿಂದ ಇಸ್ಲಾಮಾಬಾದ್ನ ಯುಎಸ್ನ ರಾಯಭಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದಿಕ್ಕೆ ಶುರು ಮಾಡಿದ್ರು. ಅವರ ಉದ್ದೇಶ ಗಾಜಾದಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯಿಂದ ಅಸ್ತಿತ್ವಕ್ಕೆ ಬಂದಿರುವಂತಹ ಕದನ ವಿರಾಮವನ್ನ ಬೆಂಬಲಿಸೋದು ಮತ್ತೆ ಇಸ್ರೇಲ್ನ ಅಸ್ತಿತ್ವವನ್ನ ಪಾಕಿಸ್ತಾನ ಒಪ್ಪಿಕೊಳ್ಳಬಾರದು ಅನ್ನೋದಾಗಿತ್ತು. ಈ ಒಂದು ಮೆರವಣಿಗೆ ಪ್ಯಾಲೆಸ್ತೈನರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಇದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗಾಜಾ ಕದನ ವಿರಾಮ ಒಪ್ಪಂದದಿಂದಾಗಿ ಪಾಕಿಸ್ತಾನ ಇಸ್ರೇಲ್ ಅನ್ನ ಒಂದು ರಾಷ್ಟ್ರವಾಗಿ ಗುರುತಿಸಿದಂತೆ ಆಗುತ್ತೆ ಅನ್ನೋದು ಪಕ್ಷದ ಹಿರಿಯ ನಾಯಕರ ವಾದ ಆಗಿತ್ತು. ಇದರಿಂದ ಹಲವು ವರ್ಷಗಳಿಂದ ಪ್ಯಾಲೆಸ್ತೈನ್ ಅನ್ನ ಬೆಂಬಲಿಸಿಕೊಂಡು ಬಂದಿರುವಂತ ಪಾಕಿಸ್ತಾನದ ನಿಲುವಲ್ಲಿ ಬದಲಾವಣೆ ಆದಂತಾಯಿತು. ಇದರಿಂದ ಕೆರಳದಂತ ಟಿಎಲ್ಪಿ ಪಾಕಿಸ್ತಾನ ಸರ್ಕಾರ ಮತ್ತು ಅಮೆರಿಕದ ಮೇಲೆ ಕ್ಷುದ್ರಗೊಂಡಿದೆ. ಹಾಗಾಗಿ ಇಸ್ಲಾಮಾಬಾದ್ನ ಅಮೆರಿಕ ರಾಯಭಾರಿ ಕಚೇರಿ ಮುಂದೆ ದಾಳಿ ಮಾಡೋದಕ್ಕೆ ಅದು ನಿರ್ಧರಿಸಿತ್ತು. ಅದರಂತಾನೆ ಅಕ್ಟೋಬರ್ 11ನೇ ತಾರೀಕು ಶುಕ್ರವಾರದಂದು ಟಿಎಲ್ಪಿಯ ಲಾಹೋರ್ ಪ್ರಧಾನ ಕಚೇರಿಯಲ್ಲಿ ಪ್ರಾರ್ಥನೆಯ ನಂತರ ಮೆರವಣಿಗೆ ಶುರುವಾಯಿತು. ಧಾರ್ಮಿಕ ಘೋಷಣೆಗಳನ್ನ ಕೂಗ್ತಾ ಸಾವಿರಾರು ಬೆಂಬಲಿಗರು ರಾಡ್ಗಳನ್ನ ಮತ್ತು ಇಟ್ಟಿಗೆಗಳನ್ನ ಹಿಡಿದುಕೊಂಡು ರಸ್ತೆಗಿಳಿದ್ರು. ಆದ್ರೆ ಘೋಷಣೆಗಳನ್ನ ಕೂಗ್ತಿದ್ದವರು ನೋಡ್ತಿದ್ದ ಹಾಗೇನೆ ಹಿಂಸಾತ್ಮಕ ಪ್ರತಿಭಟನೆಗೆ ಇಳಿದ್ರು. ಅವರನ್ನ ಸುಮ್ಮನೆ ಬಿಟ್ರೆ ಪರಿಸ್ಥಿತಿ ಕೈಮೀರುವಂತೆ ಮಾಡ್ತಾರೆ ಅನ್ನೋದನ್ನ ಅರ್ಥಂತ ಪಾಕಿಸ್ತಾನ ಸೇನೆ ಅವರನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತು. ಹಾಗಾಗಿ ಪಾಕಿಸ್ತಾನದ ಭದ್ರತಾ ಪಡೆಗಳು ಮತ್ತು ಪ್ರತಿಭಟನಾಕಾರರ ಮಧ್ಯೆ ವ್ಯಾಪಕ ಘರ್ಷಣೆ ಉಂಟಾಯಿತು. ಆವತ್ತನೇ ಲಾಹೋರ್ನ ಶಹದಾರ ಪ್ರದೇಶದಲ್ಲಿ ಪೊಲೀಸರ ಜೊತೆ ಘರ್ಷಣೆ ನಡೆಸಿ ಅವ್ರ ಮೇಲೆ ದಾಳಿಯನ್ನ ಮಾಡಿದ್ರು. ವಾಹನಗಳನ್ನು ಕೂಡ ಸುಟ್ಟು ಹಾಕಿದ್ರು. ಕೈಗೆ ಸಿಕ್ಕಿದನ್ನ ಲೂಟಿ ಮಾಡಿದ್ರು. ಅಪಾರ ಆಸ್ತಿ ಪಾಸ್ತಿಗೆ ಹಾನಿ ಮಾಡಿದ್ರು. ಟೈಮಲ್ಲಿ ಭೂಮಿಯಲ್ಲಿ ಹೂಡಿಕೆ ಮಾಡಿದ್ರೆ ಮಾತ್ರ ಲಾಭ ಸಿಗುತ್ತೆ ಅಂತ ನಂಬ್ತಾ ಇದ್ವಿ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಉತ್ತಮ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ. ಉದಾಹರಣೆಗೆ ನೀವು 5 ವರ್ಷಗಳ ಹಿಂದೆ ಟಾಟಾ ಮೋಟಾರ್ಸ್ ನಲ್ಲಿ 1 ಲಕ್ಷ ರೂಪಾಯಿ ಹೂಡಿಕೆಯನ್ನ ಮಾಡಿದಿದ್ರೆ ಇವತ್ತಿಗೆ ಅದು 7 ಲಕ್ಷ ರೂಪಾಯಿ ಆಗ್ತಾ ಇತ್ತು. ಅಂದ್ರೆ ಸುಮಾರು 700% ರಿಟರ್ನ್ ಸಿಗ್ತಾ ಇತ್ತು. ಇಂಥ ಲಾಭಗಳು ಚಿನ್ನ, ಫಿಕ್ಸ್ಡ್ ಡೆಪಾಸಿಟ್ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ಸಾಧ್ಯ ಇಲ್ಲ. ನೀವು ಷೇರು ಮಾರುಕಟ್ಟೆಯಲ್ಲಿ ಸರಿಯಾದ ತಿಳುವಳಿಕೆಯನ್ನ ಹೊಂದಿದ್ರೆ ಉತ್ತಮ ಲಾಭವನ್ನ ಗಳಿಸಬಹುದು. ವೀಕ್ಷಕರೇ, ನೀವು ಕೂಡ ಹೂಡಿಕೆ ಮಾಡಿ ಲಾಭವನ್ನು ಗಳಿಸೋದಕ್ಕೆ ಇಚ್ಛಿಸ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏಂಜಲ್ ಒನ್ ನಲ್ಲಿ ಉಚಿತ ಡಿಮ್ಯಾಟ್ ಖಾತೆಯನ್ನ ತೆರೆಯಿರಿ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಿಮ್ಗೆ ಸಲಹೆ ಕೊಡೋದಕ್ಕೆ ಅಲ್ಲಿ ಅಡ್ವೈಸರ್ ಗಳು ಕೂಡ ಸಿಗ್ತಾರೆ. ನೀವು ಕೇವಲ 100 ರೂಪಾಯಿನೂ ಕೂಡ ಹೂಡಿಕೆಯನ್ನ ಶುರು ಮಾಡಬಹುದು. ಅದಲ್ಲದೆ ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಕೂಡ ನೀವು ಹೂಡಿಕೆಯನ್ನ ಮಾಡಬಹುದು. ಮತ್ಯಾಗ್ತಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತ ಡಿಮ್ಯಾಟ್ ಖಾತೆಯನ್ನ ತೆರೆಯಿರಿ. ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿ ಕಂಡ ಕಡೆ ಬೆಂಕಿ ಹಚ್ಚಿದ್ರು ಅಂತ ಪ್ರತ್ಯಕ್ಷ ದರ್ಶಿಗಳು ಹೇಳ್ಕೊಂಡಿದ್ದಾರೆ. ಅಕ್ಟೋಬರ್ 13ನೇ ತಾರೀಕು ಲಾಹೋರ್ ಬಳಿಯ ಪ್ರಮುಖ ಹೆದ್ದಾರಿಯಲ್ಲಿ ನಡೆದಂತ ಘರ್ಷಣೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಸೇರಿದಂತೆ ಕನಿಷ್ಠ 5 ಜನ ಸಾವನ್ನಪ್ಪಿದ್ದಾರೆ. ಟಿಎಲ್ಪಿ ಪ್ರತಿಭಟನಾಕಾರರು ಮತ್ತು ಪಾಕಿಸ್ತಾನದ ಭದ್ರತಾ ಪಡೆಗಳ ನಡುವಿನ ಮುಖಾಮುಖಿಯಲ್ಲಿ ಮಾರಣಾಂತಿಕ ಹಿಂಸಾಚಾರಗಳು ನಡೆದಿದ್ದಾವೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಿ ಕಂಡುಬರ್ತಿರುವಂತಹ ದೃಶ್ಯಗಳು ಇಡೀ ದೇಶವನ್ನೇ ದಂಗುಬಡಿಸಿದ್ದಾವೆ. ಪಂಜಾಬ್ ಪೊಲೀಸ್ ವಕ್ತಾರ ಮುಬಾಶಿರ್ ಹುಸೇನ್ ಅವರು ಪೊಲೀಸ್ ಠಾಣೆಯ ಹೌಸ್ ಅಧಿಕಾರಿ ಅಂದ್ರೆ SHO ಕೊಲ್ಲಲ್ಪಟ್ಟಿದ್ದಾರೆ ಅಂತ ದೃಢಪಡಿಸಿದ್ದಾರೆ.
ಇತರ ಹಲವಾರು ಪೊಲೀಸರು ಕಾಣೆಯಾಗಿದ್ದಾರೆ. ಮತ್ತೆ ಪ್ರತಿಭಟನಾಕಾರರಿಂದ ಅಪಹರಿಸಲ್ಪಟ್ಟಿದ್ದಾರೆ ಅನ್ನುವಂಥ ವರದಿಗಳು ಕೂಡ ಪೊಲೀಸರನ್ನೇ ದಂಗುಬಡಿಸಿದ್ದಾವೆ. ಮೆರವಣಿಗೆ ಸಮಯದಲ್ಲಿ ಪ್ರತಿಭಟನಾಕಾರಿ ಗುಂಡನ್ನು ಹಾರಿಸಿ ಡಜನ್ ಗಟ್ಟಲೆ ಅಧಿಕಾರಿಗಳನ್ನ ಗಾಯಗೊಳಿಸಿದನ್ನ ನೋಡಿದ್ರೆ ಆ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಅನ್ನೋದು ಕೇವಲ ಹೆಸರಿಗೆ ಮಾತ್ರ ಅನ್ನೋದು ಗೊತ್ತಾಗ್ತಿದೆ. ಪಂಜಾಬ್ನ ಪ್ರಾಂತದಲ್ಲಿ ಭದ್ರತಾ ಪಡೆಗಳು ಜನಸಂದಣಿಯನ್ನ ಚದುರಿಸಿದ ನಂತರ 3 ಟಿಎಲ್ಪಿ ಸದಸ್ಯರು ಮತ್ತು ಒಬ್ಬ ನಾಗರಿಕ ಸಾವನ್ನಪ್ಪಿದ್ದಾರೆ. ಆದ್ರೂ ಕೂಡ ನಿಜವಾದ ಸಾವಿನ ಸಂಖ್ಯೆ ಹೊರ ಜಗತ್ತಿಗೆ ಗೊತ್ತಾಗ್ತಿಲ್ಲ. ಮತ್ತೆ ಪಾಕಿಸ್ತಾನ ಸರ್ಕಾರ ಮುಚ್ಚಿಡುವಂತ ಕೆಲಸವನ್ನು ಕೂಡ ಮಾಡ್ತಿವೆ. ಸಾವು ನೋವುಗಳ ಪ್ರಮಾಣದ ಬಗ್ಗೆ ಟಿಎಲ್ಪಿ ಮಾತ್ರ ಆಘಾತಕಾರಿ ಹೇಳಿಕೆಗಳನ್ನ ಕೊಟ್ಟಿದೆ. ಹಿಂಸಾಚಾರದಲ್ಲಿ ಅದರ 250ಕ್ಕೂ ಹೆಚ್ಚು ಕಾರ್ಯಕರ್ತರು ಸಾವನ್ನಪ್ಪಿದ್ದಾರೆ. ಮತ್ತೆ 1,500ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಂತ ಪ್ರತಿಪಾದಿಸಿದೆ. ಆದ್ರೂ ಈ ಅಂಕಿಅಂಶಗಳು ನಿಜ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಅವುಗಳನ್ನ ದೃಢೀಕರಿಸಿರೋದು ಯಾರು ಹೇಳಿ? ಇನ್ನು ಅಕ್ಟೋಬರ್ 12ನೇ ತಾರೀಕು ಮುರೇಡಿಕೆಯಲ್ಲಿ ಟಿಎಲ್ಪಿ ಬೆಂಬಲಿಗರು ಸ್ಥಾಪನೆ ಮಾಡದಂತ ಪ್ರತಿಭಟನಾ ಶಿಬಿರದ ಮೇಲೆ ದಾಳಿ ಮಾಡೋದಕ್ಕೆ ಸರ್ಕಾರ 5 ಜಿಲ್ಲೆಗಳಿಂದ ಪೊಲೀಸರನ್ನ ಕಳಿಸಿತ್ತು. ಕ್ಯಾಂಪ್ ಅನ್ನ ಸುತ್ತುವರೆದಂತ ಪೊಲೀಸರು ಪ್ರತಿಭಟನಾಕಾರನ ಚದುರಿಸಿ ಮನೆಗೆ ಕಳಿಸುವುದು ಅವರ ಉದ್ದೇಶ ಆಗಿತ್ತು. ಆದ್ರೆ ಅವರು ಬಗ್ಲಿಲ್ಲ. ಹಾಗಾಗಿ ಭದ್ರತಾ ಪಡೆಗಳು ಅವ್ರ ಮೇಲೆ ಬ್ಯಾಟ್ ಅಂಡ್ ಟೈರ್ ಗ್ಯಾಸ್ ನಂತ ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ರು. ಆ ಒಂದು ದಾಳಿಯಲ್ಲಿ ಟಿಎಲ್ಪಿಯ ಮುಖ್ಯಸ್ಥ ಸಾದ್ ಹುಸೇನ್ಗೆ ಕೆಲವು ಗುಂಡುಗಳು ತಗಲಿ ಗಂಭೀರವಾಗಿ ಗಾಯಗೊಂಡ. ಈ ಒಂದು ಸುದ್ದಿಯಲ್ಲಿ ಪ್ರಚಾರ ಆಗಿದೆ ತಡ ಪ್ರತಿಭಟನೆ ಇನ್ನಷ್ಟು ತಾರಕಕ್ಕೆ ಏರ್ತು. ಕಾರ್ಯಕರ್ತರು ಇನ್ನಷ್ಟು ಉಗ್ರವಾತರವನ್ನ ತಳೆದ್ರು. ನಮ್ಮ ನಾಯಕನನ್ನೇ ಕೊಂದಿದ್ದಾನೆ ಅನ್ನುವಂತ ವದಂತಿಗಳು ಹರಡಿ ದೇಶಾದ್ಯಂತ ಕೋಲಾಹಲನೆ ಸೃಷ್ಟಿಯಾಯಿತು. ಆದ್ರೆ ತನಗೆ ಕೇವಲ ಗುಂಡು ಮಾತ್ರ ಬಿದ್ದಿದೆ, ಏನು ಗಂಭೀರ ಗಾಯ ಆಗಿಲ್ಲ ಅಂತ ಆತ ತಾನಿರುವಂತ ಸ್ಥಳದಿಂದ ವಿಡಿಯೋ ಮಾಡಿ ಹರಿಬಿಟ್ಟಿದ್ದ. ತಾನು ಕ್ಷೇಮವಾಗಿದ್ದೇನೆ ಮತ್ತೆ ಕಾರ್ಯಕರ್ತರು ಸಮಾಧಾನದಿಂದಿರಬೇಕು ಅಂತ ಕೇಳ್ಕೊಂಡ. ಆದ್ರೆ ಪರಿಸ್ಥಿತಿಯಲ್ಲಿ ಮಾತ್ರ ಯಾವ ಬದಲಾವಣೆ ಕಂಡುಬರ್ಲಿಲ್ಲ. ಬದಲಾಗಿ ಇತರ ಪ್ರದೇಶಗಳಿಗೂ ಈ ಒಂದು ಪ್ರತಿಭಟನೆ ಹಬ್ಕೊಳ್ತು. ರಾವಲ್ಪಿಂಡಿಯಲ್ಲಿ ಇದೇ ಪರಿಸ್ಥಿತಿ ಮುಂದುವರಿತು. ಅಕ್ಟೋಬರ್ 13ನೇ ತಾರೀಕು ವದಂತಿ ಮತ್ತು ಹಿಂಸಾಚಾರವನ್ನು ತಡೆಗಟ್ಟೋದಕ್ಕೆ ಪಾಕಿಸ್ತಾನ ಸರ್ಕಾರ ಇಂಟರ್ನೆಟ್ ಅನ್ನ ಬಂದ್ ಮಾಡಿತು. ಅದಲ್ಲದೆ ಇಸ್ಲಾಮಾಬಾದ್ಗೆ ಸಂಪರ್ಕಿಸುವಂತ ರಸ್ತೆಗಳನ್ನ ಮುಚ್ಚಿತು. ಶಾಲೆಗಳು ಸೇರಿದಂತೆ ಸಾರ್ವಜನಿಕ ಸೇವೆಗಳನ್ನ ಕ್ಲೋಸ್ ಮಾಡಿತು. ಆದರೆ ಇತ್ತೀಚೆಗೆ ಪ್ರತಿಭಟನೆ ನಿಂತಿದೆ. ಇದಕ್ಕಾಗಿ ಸರ್ಕಾರ ಮತ್ತು ಸೇನೆ ಒಟ್ಟಾಗಿ ಕೆಲಸ ಮಾಡಿದ್ದು. ಟಿಎಲ್ಪಿಯ ಮುಖ್ಯಸ್ಥ ರಿಜ್ವಿ ಕೂಡ ಆಗ್ತಿದಂತ ಅಪಾರ ಪ್ರಮಾಣದ ಸಾವು ನೋವುಗಳನ್ನ ಗಮನಿಸಿ ಜನರಿಗೆ ಮತ್ತೆ ಪ್ರತಿಭಟನಾಕಾರರಿಗೆ ಪ್ರತಿಭಟನೆ ಕೈಬಿಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದ. ವೀಕ್ಷಕರೇ, ಇದಿಷ್ಟು ಇಲ್ಲಿನ ಕತೆ. ಆದ್ರೆ ಇನ್ನು ಖೈಬರ್ ಪಖ್ತೂನ್ಖಾದಲ್ಲಿನ ಕತೆ ಇನ್ನೊಂದು. ಅಲ್ಲಿನ ಜನ ಕೂಡ ಆಫ್ಘಾನಿಸ್ತಾನದ ಜೊತೆ ನಡೆಯುತ್ತಿರುವಂತಹ ಯುದ್ಧದ ಕುರಿತು ಭಯಭೀತಗೊಂಡಿದ್ದು ಪಾಕಿಸ್ತಾನದ ಸೇನೆ ಮತ್ತು ಪೊಲೀಸರ ವಿರುದ್ಧ ಕೆರಳಿ ನಿಂತಿದ್ದಾರೆ. ಇದೆಲ್ಲ ಕೂಡ ಪಾಕಿಸ್ತಾನದ ಒಳಗಿನ ಪರಿಸ್ಥಿತಿ. ಆದ್ರೆ ಇನ್ನು ಗಡಿಯಲ್ಲಿನ ಪರಿಸ್ಥಿತಿ ಇನ್ನೂ ಕೂಡ ಭೀಕರವಾಗಿದೆ. ಆಫ್ಘಾನಿಸ್ತಾನದ ಜೊತೆ ಗಡಿ ಹಂಚಿಕೊಂಡಿರುವಂತಹ ಡ್ಯುರಾಂಡ್ ರೇಖೆ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ನಡುವೆ ಕೆಲವು ದಿನಗಳಿಂದ ನಿರಂತರ ಘರ್ಷಣೆ ಶುರುವಾಗಿದೆ. ಆದ್ರೆ 2640 ಕಿಲೋಮೀಟರ್ ಉದ್ದದ ಈ ಒಂದು ಗಡಿಯನ್ನ ಆಫ್ಘಾನಿಸ್ತಾನ ಯಾವತ್ತೂ ಒಪ್ಕೊಂಡಿಲ್ಲ. ಅದಲ್ಲದೆ ಈ ಗಡಿಯುದ್ದಕ್ಕೂ ಅನೇಕ ಬುಡಕಟ್ಟು ಜನ ವಾಸ ಮಾಡ್ತಿದ್ದು ಬೆಟ್ಟ ಗುಡ್ಡಗಳಿಂದ ತುಂಬಿಕೊಂಡಿರುವಂತ ಈ ಒಂದು ಪ್ರದೇಶ ಯಾವತ್ತೂ ಟೊಳ್ಳಾಗಿಯೇ ಇದೆ. ಈ ಒಂದು ಕಾರಣದಿಂದ ಗಡಿಯ ನಿಯಂತ್ರಣ ಇಲ್ಲಿ ಅಸಾಧ್ಯ ಅಂತಾನೆ ಹೇಳುವಂತ ಪರಿಸ್ಥಿತಿ ಇದೆ. ಹಾಗಾಗಿ ಇಲ್ಲಿ ಅನೇಕ ಬಂಡುಕೋರರ ಗುಂಪುಗಳು ಸಕ್ರಿಯಾಗಿದ್ದಾವೆ. ಪಾಕಿಸ್ತಾನ ಆಫ್ಘಾನಿಸ್ತಾನದ ಜೊತೆ ಸಂಬಂಧವನ್ನ ಇತ್ತೀಚೆಗೆ ಸರಿಯಾಗಿ ಇಟ್ಕೊಂಡಿಲ್ಲ. ತಾಲಿಬಾನ್ ಸರ್ಕಾರದ ವಿರುದ್ಧ ಪಾಕಿಸ್ತಾನ ನಿರಂತರವಾಗಿ ಕೆಂಡ ಕಾರ್ತಿದೆ. ಇದು ಮಿತಿ ಮೀರಿ ಪಾಕಿಸ್ತಾನ ತೆಹರಿಕ್ ತಾಲಿಬಾನ್ ಪಾಕಿಸ್ತಾನ್ ಅಂದ್ರೆ ಟಿಟಿಪಿನ ಮುಖ್ಯಸ್ಥ ಆದಂತ ನೂರ್ವಾಲಿ ಮೆಹಸೂದ್ ನನ್ನ ಗುರಿಯಾಗಿಟ್ಕೊಂಡು ಕಾಬೂಲ್, ಕೋಸ್ಟ್, ಜಲಾಲಾಬಾದ್ಗಳಲ್ಲಿ ದಾಳಿ ಮಾಡಿತ್ತು. ಇದು ವಿಶ್ವಾದ್ಯಂತ ಸುದ್ದಿಯಾಗಿತ್ತು. ಆದ್ರೆ ಮೆಹಸೂದ್ ಈ ಒಂದು ದಾಳಿಯಿಂದ ಪಾರಾಗಿದ್ದ. ಆದ್ರೆ ಇಲ್ಲಿಂದ ಪಾಕಿಸ್ತಾನದ ಹಣೆಬರಹ ಬದಲಾಯಿತು. ಕಾಬೂಲ್ ಮೇಲಿನ ದಾಳಿಯನ್ನು ಗಂಭೀರವಾಗಿ ತೆಗೆದುಕೊಂಡಂತ ತಾಲಿಬಾನಿಗಳು ಪಾಕಿಸ್ತಾನದ ಗಡಿಯಲ್ಲಿನ ಪಾಕ್ ಸೇನೆ ಶಿಬಿರಗಳ ಮೇಲೆ ನಿರಂತರ ದಾಳಿ ಮಾಡಿ ಅದರ ನೆತೆಗೆಡಿಸೋದಕ್ಕೆ ಶುರು ಮಾಡಿದ್ರು. ಅವುಗಳಲ್ಲಿ ಕೆಲವೊಂದನ್ನ ನಾಶಪಡಿಸಿ ಕೆಲವೊಂದನ್ನ ವಶ ಮಾಡಿಕೊಂಡ್ರು. ಕೆಲವು ಪಾಕಿಸ್ತಾನದ ಸೇನಾ ವಾಹನ ಟ್ಯಾಂಕರ್ಗಳನ್ನ ವಶಪಡಿಸಿಕೊಂಡು ತಮ್ಮ ದೇಶದಲ್ಲಿ ಮೆರವಣಿಗೆಯನ್ನ ಮಾಡಿತ್ತು. ಇದು ಪಾಕಿಸ್ತಾನಕ್ಕೆ ಇನ್ನಿಲ್ಲದಂತ ಮುಜುಗರವನ್ನ ಉಂಟುಮಾಡಿತ್ತು. ಇಲ್ಲಿಂದ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ನಡುವಿನ ಸಂಬಂಧ ಸಂಪೂರ್ಣ ಹಾಳಾಯಿತು. ಒಂದು ಕಾಲದಲ್ಲಿ ತಾನೇ ಪೋಷಿಸಿ ಬೆಳೆಸಿದಂತ ತಾಲಿಬಾನ್ ಇವತ್ತು ತನಗೇನೆ ಎದುರಾಗಿ ನಿಂತದ್ದು ಪಾಕಿಸ್ತಾನಕ್ಕೆ ನುಂಗಲಾರದಂತ ತುತ್ತಾಗಿ ಪರಿಣಮಿಸಿದೆ. ವೀಕ್ಷಕರೇ, ಒಂದ್ ಕಡೆ ಆಂತರಿಕ ಸಂಘರ್ಷ, ಇನ್ನೊಂದ್ ಕಡೆ ತಾನೇ ಸಾಕಿ ಬೆಳೆಸಿದಂತ ಆಫ್ಘಾನಿಸ್ತಾನದ ಜೊತೆಗೆ ಮುಖಭಂಗ. ಈ ಎರಡೂ ಕೂಡ ಪಾಕಿಸ್ತಾನದ ಮಾನ ಜಾಗತಿಕವಾಗಿ ಮಣ್ಣು ಪಾಲಾಗುವಂತೆ ಮಾಡಿದೆ. ಚೆಟ್ಟಿ ನೆಲಕ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂತೆ ಇಷ್ಟೆಲ್ಲ ನಡೀತಾ ಇದ್ರು ಪಾಪಿ ಪಾಕ್ ಮಾತ್ರ ಇನ್ನು ಭಾರತದ ವಿರುದ್ಧ ಕೆಂಡ ಕಾರ್ತಾನೆ ಇದೆ. ಆದ್ರೆ ಈ ಜಗತ್ತಿನ ಎದುರು ತಲೆ ಎತ್ತಿ ನಿಂತು ಬೆಳೆತಿರುವಂತ ಭಾರತಕ್ಕೆ ಇದೆಲ್ಲ ಯಾವ ಮ್ಯಾಟರ್ ಕೂಡ ಆಗೋದಿಲ್ಲ. ಹಾಗಾಗಿ ಇವುಗಳನ್ನ ನೋಡ್ತಿದ್ರೆ ಸದ್ಯದಲ್ಲೇ ಪಾಕಿಸ್ತಾನ ನಕ್ಷೆ ಏನಾದರೂ ಬದಲಾಗುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಅನೇಕರನ್ನ ಕಾಡ್ತಿದ್ದಾವೆ. ದೇಶದ ಒಳಗೆ ಮತ್ತು ಹೊರಗೆ ಆ ದೇಶವನ್ನ ಕದನಗಳು ಕಾಡ್ತಿದ್ದು ಅವು ಸರ್ಕಾರ ಮತ್ತು ಸೇನೆಯ ನಿಯಂತ್ರಣಗಳನ್ನ ಮೀರಿ ಹೋಗ್ತಿದ್ದು ಸರ್ಕಾರವನ್ನ ನಿದ್ದೆಗೆಡಿಸಿದಾವೆ. ಹಾಗಾಗಿ ವಿಶ್ವ ಮಟ್ಟದಲ್ಲಿ ಅಮೆರಿಕ, ಸೌದಿ ಅರೇಬಿಯಾ ಸೇರಿದಂತೆ ಅನೇಕ ದೇಶಗಳ ವಿಶ್ವಾಸ ಗಳಿಸೋದಕ್ಕೆ ಹೆಣಗಾಡುತ್ತಿರುವಂತಹ ಪಾಪಿ ಪಾಕಿಸ್ತಾನಕ್ಕೆ ತನ್ನದೇ ದೇಶ ಕಬ್ಬಿಣದ ಕಡಲೆ ಆಗುವಂತ ದಿನಗಳು ಕೂಡ ದೂರ ಇಲ್ಲ ಅಂತ ಅನ್ಸುತ್ತೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಹಾಗೇನೆ ಅವಶ್ಯಕತೆ ಇದ್ದವರು ಏಂಜಲ್ ಒನ್ ಡಿಮಾರ್ಟ್ ಅಕೌಂಟ್ ಅನ್ನು ಓಪನ್ ಮಾಡೋದನ್ನ ಮರಿಬೇಡಿ.